ಒಂಟಿ ನಕ್ಷತ್ರ ನಕ್ಕಿತು. ನಿರಂಜನ. ಆಶಯ: ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಜನಮನ ಪ್ರಾರಂಭದಲ್ಲಿ ತೋರಿಸುವ ಆ ಶ್ರದ್ಧೆಯನ್ನು ಕಾರ್ಯವೊಂದು ಪೂರ್ಣವಾದಾಗ ಜನಮನದಲ್ಲಿ ಆಗುವ ಆಶ್ಚರ್ಯವನ್ನು, ಸಮಾಧಾನವನ್ನು ಕತೆ ಬಿಂಬಿಸಿದೆ. ಈ ಕಥೆಯಲ್ಲಿ ನವಯುಗದ ನಿರ್ಮಾಣ ಕಾರ್ಯದ ಹಿರಿಮೆ, ಕಷ್ಟನಿಷ್ಠೆಗಳ ಅರ್ಥಪೂರ್ಣ ಚಿತ್ರ ಮೂಡಿಬಂದಿದೆ. ಶುಭ ಮುಹೂರ್ತ ಸನ್ನಿಹಿತವಾಗಿತ್ತು. ಅಟ್ಟಪಂಚೆಯ ಮೇಲೆ ರೇಷ್ಮೆಯ ಅಂಗಿ ತೊಟ್ಟು ರಾಮ ಗುಡಿಸಲಿನಿಂದ ಹೊರಬಂದ. ಮದುವೆಗೆಂದು ಹಿಂದೆ ಹೊಲಿಸಿದ್ದ ಆ ಅಂಗಿ ಬೆಳೆದ ಮೈ ಮಾಂಸಖಂಡಗಳಿಗೆ ಹೊದಿಕೆಯಾಗಿ ಈಗ ಬಿರಿಯುತ್ತಿತ್ತು. ತುಂಬು ಮುಖಕ್ಕೆ ಶೋಭೆಯಾಗಿ ಕುಡಿ ಮೀಸೆ ನೀಳವಾಗಿತ್ತು. ತಲೆಗೂದಲು. ಅಲ್ಲಿಯೇ ಹಿತ್ತಿಲ ಬೇಲಿಗೊರಗಿ ನಿಂತಿದ್ದ ಲಚ್ಚಿ ನೋವಿನ ಆಯಾಸದ ನಿಟ್ಟುಸಿರು ಬಿಟ್ಟು ಕಾತರ ತುಂಬಿದ ಧ್ವನಿಯಲ್ಲಿ ಕೇಳಿದಳು: ನೀವು ಹೋಗ್ತೀರಾ? ಬಿರ್ನೆ ಬಂದ್ಬಿಡ್ತೀವಿ ಎನ್ನುತ್ತಾ ಆತ ಗುಡಿಸಲ ಕಡೆಗೆ ನೋಡಿ ಅಸಹನೆಯ ಸ್ವರದಲ್ಲಿ ಕರೆದ: ಅಪ್ಪ, ಹೊತ್ತಾಗೋಯ್ತು, ಹೊರಡೋಣ. ಹೊರಬಂದವನು ಮನೆಯ ಹಿರಿಯ. ಮಾಸಿದ ಪಂಚೆ, ಹರಕಲು ಅಂಗಿಯ ಮೇಲಿದ್ದ ಹಳೆಯ ಕೋಟು, ಇಳಿಮುಖವಾಗಿದ್ದ ಬಿಳಿ ಮೀಸೆ, ಸುಕ್ಕುಗಳನ್ನು ಆವರಿಸಿದ್ದ ನರೆತ ಗಡ್ಡ, ತೆಳ್ಳಗಾಗಿದ್ದ ತಲೆಗೂದಲನ್ನು ಮುಚ್ಚಿದ್ದ ರುಮಾಲು, ಅಪನಂಬಿಕೆಯೇ ನೆಟ್ಟ ನೋಟವಾಗಿ ಹೆಪ್ಪುಗಟ್ಟಿದ್ದ ಕಣ್ಣುಗಳು. ಎಕ್ಕಡ ಮೆಟ್ಟಿ ಆತನೆಂದ: ನಡಿ. ಸೊಸೆಯನ್ನು ಹುಡುಕಿ ಬಂದ ಮನೆಯೊಡತಿ ಬಾಗಿಲಲ್ಲೇ ತಡೆದು ನಿಂತಳು. ಮನೆ ಬಿಟ್ಟು ಹೊರಟಿದ್ದ ಮಗನನ್ನು, ತಮ್ಮವನನ್ನು ಕಂಡಳು. ಅವಳನ್ನು ದಿಟ್ಟಿಸಿ ಹಿರಿಯನೆಂದ: ಅದೇನಾಯ್ತೋ ನೋಡ್ಬರ್ತೀನಿ. ಬಿಸಿಲು. ಸೂರ್ಯ ನೆತ್ತಿಯಾಚೆಗೆ ಆಗಲೇ ಸರಿದಿದ್ದರೂ ಚುರುಕು ಮುಟ್ಟಿಸುತ್ತಿದ್ದ. ಖಾರ ಬಿಸಿಲು. ಬೇಸಗೆ ಏನೋ ಮುಗಿಯುತ್ತಾ ಬಂದಿತ್ತು. ಆದರೆ ಮೋಡಗಳ ಸುಳಿವಿರಲಿಲ್ಲ. ಹಾದಿ ನಡೆಯುತ್ತಿದ್ದ ಹಿರಿಯನನ್ನು ಎಂದಿನ ಸಂಕಟವೇ ಇಂದೂ ಬಾಧಿಸಿತು. ಮತ್ತು 16 ದಿನ ಮಳೆ ಬರದೆ ಹೋದರೆ ಈ ಸಲದ ಬಿತ್ತನೆಯಲ್ಲಿ ಕ್ಷಾಮ ರಾಕ್ಷಸ ಹೊಂಚು ಹಾಕುತ್ತಾ ಅಡಗಿ ಕುಳಿತಿದ್ದ. ರಾಯ್ನೆಲ ಬಣಗುಡುತ್ತಿತ್ತು. ಪರೆ ಕಳಚಿದ ಹಾವು ಪ್ರಕೃತಿ ಉದ್ದಕ್ಕೂ ಒರಗಿತ್ತು. ಆ ಬಿಳಿಯ ಪರೆ, ಪುಡಿಪುಡಿಯಾಗಿದ್ದ, ಕಣಕಣವಾಗಿದ್ದ ಕಾಲು ಹಾದಿ, ದಾರಿ ತುಳಿಯುತ್ತ ಆ ಬಿಳಿಯ ಗೆರೆಯನ್ನು ಹಿರಿಯ ನೋಡಿದ. ದೃಷ್ಟಿಯೊಡನೆ ನಡು ಬಾಗಿತು. ಹೃದಯದ ಭಾರದಿಂದ ತಪ್ಪಿಸಿಕೊಂಡ ಬಿಸಿಯುಸಿರು ದೀರ್ಘವಾಗಿ ಹೊರಬಂತು. ಹಿರಿಯನ ಸಂಕಟವನ್ನು ಗ್ರಹಿಸಿದ ರಾಮ ಕನಸಿನ ಲೋಕದಿಂದ ಕೆಳಕ್ಕಿಳಿದು ಬಂದ. ಎಂದಿಗಿಂತ ಭಿನ್ನವಾದ ಆ ದಿನದಲ್ಲೂ ಆ ಹೊತ್ತಿನಲ್ಲೂ ಹಾಗಿರಬೇಕೇ ತನ್ನ ತಂದೆ. ಏನಪ್ಪ ಅದು, ಈ ದುರ್ಗತಿ ನಮಗೆ ಬಂತಲ್ಲ ಅಂತ ಯೋಚಿಸ್ತಿದ್ದೆ. ಮಗ, ಸಾಕು ಸಾಕು ನಿನ್ನದು. ಯಾವಾಗಲೂ ಒಂದೇ ಹಾಡು. ಬಿಸಿಲಿನಷ್ಟೇ ಬಿಸಿಯಾಗಿದ್ದ ಉಗುಳನ್ನು ಹಿರಿಯ ನುಂಗಿದ. ಉಚ್ಮುಂಡೆ ಎಂದುಕೊಂಡ ಮನಸ್ಸಿನಲ್ಲೇ. ಒಂದೇ ಹಾಡು. ಹೀಗಾಗಬಹುದು ಅಂತ ಯಾರಿಗೆ ಗೊತ್ತಿತ್ತು? ತನ್ನ ಹಿರಿಯ ಮಗನಿಗೆ ಈ ರೀತಿ ಹುಚ್ಚು ಹಿಡಿಯುವುದೆಂದರೆ ಸಾಲದುದಕ್ಕೆ ಶಹರದಲ್ಲಿ ಓದುತ್ತಿದ್ದ ಎರಡನೆಯ ಮಗ ಕೃಷ್ಣ ಕೂಡ ಕಲಿಗಾಲ. ಕೆಟ್ಟ ಸುದ್ದಿಯನ್ನು ಕೇಳಿದ ಆ ದಿನ ತನ್ನ ಹೊರಗೆಯವರೆಷ್ಟೋ ಜನ ನಕ್ಕಿದ್ದರು. ಆದರೆ ಹೋದರೆ ಅಜ್ಜಿಗೆ ಮೀಸೆ ಬಂದರೆ ಐ ಬಿಡಿ. ಗಾಳಿಯಲ್ಲಿ ಸುದ್ದಿ ತೇಲಿ ಬಂದಿತ್ತು, ತೇಲಿ ಹೋಗಿತ್ತು. ಸ್ವಲ್ಪ ಸಮಯದ ಅನಂತರ ಅದನ್ನೆಲ್ಲರೂ ಮರೆತಿದ್ದ ಹೊತ್ತಿಗೆ ಹೊಸ ಜನ ಅಲ್ಲಿಗೆ ಬಂದರು.
ಹ್ಯಾಟು ಬೂಟು ತೊಟ್ಟ ಅಪರಿಚಿತರು ಅವರ ಹಿಂದು ಮುಂದು ಓಡಾಡಿದಳು. ಗ್ರಾಮಾಧಿಕಾರಿಗಳು ಹಳ್ಳಿಯನ್ನು ಬಿಟ್ಟು ಹೋಗ್ಬೇಕು. ಆಹಾ, ಎಲ್ಲಿಗೆ? ಯಾರಪ್ಪನ ಮನೆಗೆ? ಏ ಗೌಡ, ನೀನೊಬ್ಬನೇ ಅಲ್ಲ ಕಣಯ್ಯ ರೀ, ಗೌರವ ಕೊಟ್ಟು ಮಾತಾಡಿ. ಹೋ, ಐ ಸಿ. ಒಟ್ಟು 12 ಹಳ್ಳಿ ಖಾಲಿಯಾಗ್ತವೆ. 12 ಹಳ್ಳಿ? ದೇಸಾಯರು, ಜೋಡಿದಾರರು, ಇನ್ನಾದಾರರು ಎಲ್ರೂ ಒಪ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಆಸ್ತಿ ಇರೋ ನಿಮ್ಮದೇನಪ್ಪ ಇನ್ನು. ದೇಸಾಯರು, ಜೋಡಿದಾರರು, ಇನಾಮ್ದಾರರು ಎಲ್ರೂ ಒಪ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಆಸ್ತಿ ಇರೋ ನಿಮ್ಮದೇನಪ್ಪ ಇನ್ನು. ಮಹಾ ಬುದ್ಧಿವಂತರೇ ಸರಿ. ಚತುರೋಪಾಯಗಳು ಗೊತ್ತಿದ್ದುವು ಅವರಿಗೆ. ಪರಿಹಾರ ಹಣ. ಬೇರೆ ಕಡೆ ಭೂಮಿ ಕೊಂಡ್ಕೋಬಹುದು, ಅಥವಾ ಹೊಲಕ್ಕೆ ಬದಲು ಹೊಲ. ಬಂಜರು ಭೂಮಿಗೇನು ಬರಗಾಲ? ಸಾವಿರಾರು ಜನರಿಗೆ ಕೆಲಸ. ಬೇರೆ ಕೆಲಸ? ಎಂಥ ಕೆಲಸ? ಕೂಲಿ ಕೆಲಸ. ಕೂಲಿ? ನಾವು ರೈತರು ಕೂಲಿ ನಾಲಿ ಮಾಡೋವರಲ್ಲ. ಈ ರೈತರಿಗೆ ಒಂದೂ ಅರ್ಥವಾಗೋದಿಲ್ಲ. ಈ ಹಳ್ಳಿಗಳೆಲ್ಲ ನೀರಿನ ಕೆಳಗೆ ಮುಳುಗುತ್ತವೆ ಗೌಡ್ರೆ. ನೀರಿನ ಕೆಳಗೆ ಮುಳುಗುತ್ತವೆ? ಹೌದು. 1000 ಎಕರೆ ಮುಳುಗಿದರೇನ್ರಿ, 1,00,000 ಎಕರೆ ಭೂಮಿಗೆ ನೀರು ಸಿಗುತ್ತೆ. ಅಷ್ಟೇ ಅಲ್ಲ, ಸಾಕು. ಸಿಡಿಮಿಡಿಗೊಂಡ ತಾನು ದಡದಡನೆ ಅಲ್ಲಿಂದ ಹೊರಟು ಬಿಟ್ಟಿದ್ದ. ರಾಮ ಮಾತ್ರ ಆ ಜನರ ಜೊತೆಯಲ್ಲಿ ಮಾತುಗಳಿಗೆ ಕಿವಿಗೊಡುತ್ತಾ ನಿಂತಿದ್ದ. ಹುಚ್ಚುಮುಂಡೆ ಕತ್ತಲಾಗುವ ಹೊತ್ತಿಗೆ ಮನೆಗೆ ಬಂದ. ಅಲ್ಲೇನೋ ಮಾಡ್ತಿದ್ದೆ ಇಷ್ಟೊತ್ತು? ಇಕ ಕಾಜಗ ಕೊಟ್ಟಾವ್ರೆ. ಇದರೊಳಗೆಲ್ಲ ಪಿರಿಂಟ್ ಮಾಡೈತೆ ಮಣ್ಣು. ಮುಂದೆ ಆಗಬೇಕಾಗಿದ್ದುದು ಆಗಿಯೇ ಹೋಯಿತು. ರಾಮ ಪಲ್ಲವಿ ನುಡಿದ. ನಡಿ ಹೋಗಾನ. ಎಲ್ಲರಿಗಾಗೋದು ನಮಗೂ ಆಗ್ತೈತೆ. ಹೊಲವನ್ನು ಮಾರಲಿಲ್ಲ ನಾನು, ಬದಲಿ ಭೂಮಿಯನ್ನು ಕೊಟ್ಟರು. 3 ಎಕರೆ ನದಿಯ ದಂಡೆಯಲ್ಲ, ಕೆಳಕ್ಕೆ ಒಳಕ್ಕೆ. ಹುಟ್ಟಿ ಬೆಳೆದ ಹಳ್ಳಿಯ ಹನುಮಂತರಾಯನ ಗುಡಿಯ ಮುಂದೆ ನಿಂತು ನಾನೆಂದೆ, ಹೋಗ್ಬರ್ತೀವಪ್ಪ. ಆಳ್ಳಿ ಮುಳುಗಿಸ್ಬೋದು. ನಿನ್ನನ್ನು ಮುಳುಗಿಸೋಕಾಗ್ತದಾ? ಮನುಷ್ಯರು ತಿಳಿದೇ ತಪ್ಪ್ಮಾಡ್ತಾ ಅವರೆ. ಕ್ಷಮ್ಸಪ್ಪ. ವಲಸೆ ಬಂದವರನ್ನು ಅಣಕಿಸಿತ್ತು. ಬರಿದಾಗಿದ್ದ ಹೊಸ ಮಣ್ಣು ಆ ನೆಲಕ್ಕೆ ಕೈ ಬಡೆದು ಅಂಥ ಸ್ಥಿತಿಗೆ ನಮ್ಮನ್ನು ತಂದವರಿಗೆ ನಾನು ಶಾಪವಿತ್ತೆ. ಹಣೆ ಚಚ್ಚಿಕೊಂಡು ಮನದಣಿಯೇ ಅತ್ತೆ. ಆ ದಿವಸದಿಂದ ಇವತ್ತಿನವರೆಗೆ ಈ 3 ವರ್ಷಗಳ ಕಾಲ ಏನನ್ನೆಲ್ಲ ಕಂಡೆ ನಾನು. ಮೊದಮೊದಲು ಎಲ್ಲೋ ಕೇಳಿದ ಯಾವುದೋ ಸುದ್ದಿ ಎನ್ನುವ ಹಾಗೆ. ಬಳಿಕ ಉತ್ಸಾಹದಿಂದ ನನ್ನ ಮಗ ರಾಮನೇ ಬಂದು ಹೇಳುತ್ತಿದ್ದ, ಎಲ್ರೂ ಬಂದ್ಬಿಟ್ಟವ್ರೆ. ನದೀಲಿ ತಳ ಎಷ್ಟು ಆಳಕ್ಕೈತೆ ಅಂತ ಬೈರಿಗೆ ಕೊರೆದು ನೋಡ್ತಾವ್ರೆ. ದೊಡ್ಡ ಲಾರಿಗ್ಳು ಬಂದವೆ. 10-20 ಮಿಸ್ಗಳು ಯಂತ್ರಗಳು ಬಂದ್ಬಿಟ್ಟಿದೆ. ಅದೇನೋ ಕ್ರೇನು ಅಂತ ತಗೊಂಡ್ಬಂದೆವ್ರೆ ಅಪ್ಪ. ತೆಂಗಿನ ಮರದಂಗೆ ಎತ್ತರಕ್ಕೈತೆ. ಹೇಗ್ ಬೇಕಾದರೂ ತಿರುಗಿಸ್ತೈತೆ. ಕೈಯಿಂದ ಕಡ್ಡಿನ ಹಿಂಗೆತ್ತಿ ಹಂಗ್ ಮಾಡಕ್ಕಿಲ್ವಾ ನಾವು? ಹಂಗೇನೆ. ಎಷ್ಟು ಭಾರದ್ಯಾಮಾನಿದ್ರೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗಿಡ್ತೈತೆ. ನಮ್ಮ ನದಿ ಬೇಸಗೆಯಲ್ಲಿ ಕಿರುಬೆರಳಿನಷ್ಟು ನೀರು, ಮಳೆ ಬಂದಾಗ ಕೆರಳಿದ ಮಹಾಕಾಳಿ ಏನಾದರೇನು.
ಮನುಷ್ಯ ಮಾಡುವ ತಪ್ಪಿಗೆ ಅದು ದೇವರು ಕೊಡುವ ಶಿಕ್ಷೆ ಅಂತ ದೇವರ ಶಕ್ತಿಯೊಡನೆ ಈ ಜನರ ಸೆಣಸಾಟ. ನಾಸ್ತಿಕರು ರಾಮನೆಂದ ಆಫೀಸರ್ಗಳಲ್ಲಿ ಭೀಮರಾಮರು, ಲಿಂಗವಂತರು, ಒಕ್ಕಲಿಗರು, ಸಾಬರು, ಕಿರಸ್ಥಾನರು, ಎಲ್ಲ ಜಾತಿಯವರೂ ಅವರೇ. ಕಟ್ಟುನಿಟ್ಟಾಗಿ ನಾನೆಂದೆ, ಅವರ ಜೊತೆ ನೀನು ಸೇರ್ಕೋಬ್ಯಾಡ. ದಿನ ಕಳೆದ ಹಾಗೆ ಜನರೆಲ್ಲ ಅವರ ಜೊತೆ ಸೇರಿದರು. ಕೆಲಸದ ಜಾಗಕ್ಕೆ ಅಂಟಿಕೊಂಡೇ ಊರು ಹುಟ್ಟಿತು. ಎಲ್ಲೆಲ್ಲಿಂದಲೋ ಜನರು ಬಂದರು. 1000, 10,000, 20,000 ಜನ ಹೆಣ್ಣಾಳು ಗಂಡಾಳು ಹಟ್ಟಗಳನ್ನು ಕಟ್ಟಿದರು. ಜತೆಯಲ್ಲೇ ಹೋಟೆಲು ಬಂತು. ದಿನಸಿನಂಗಡಿ, ಹೆಂಡದಂಗಡಿ, ಮಣ್ಣು ಅಗೆಯುವವರು, ಕಲ್ಲು ಕಡಿಯುವವರು, ಮನುಷ್ಯರು, ಯಂತ್ರಗಳು ಕಿವಿ ಕಿವುಡಾಗುವ ಹಾಗೆ ಹಗಲೆಲ್ಲ ಸದ್ದು. ಮಣ್ಣು ತೋಡಿ ಕಲ್ಲಿರಿಸಿದರು. ಕಲ್ಲುಗಾರೆ ಕಲ್ಲುಗಾರೆ. ಮಳೆ ಬರಲಿ, ಆಗ ತಿಳಿತದೆ ಎಂದುಕೊಂಡೆ. ಮಳೆ ಬಂತು. ಕಟ್ಟಿದ್ದು ಮಿಸುಕಲಿಲ್ಲ. ನವರಾತ್ರಿಯ ರಜೆಯಲ್ಲಿ ಮನೆಗೆ ಬಂದ ಕೃಷ್ಣನೆಂದ, ಅಣೆಕಟ್ಟು ಕಟ್ಟಿದ್ಮೇಲೆ ಮಹಾಪೂರ ಬರೋದಿಲ್ಲ. ಕಾಲುವೆ ಕಡಿಮೆ. ಊರೂರಿಗೆ ನೀರು ತಗೊಂಡು ಹೋಗ್ತಾರೆ. ಎಲ್ಲೆಲ್ಲೂ ಬೆಳೆ ಬೆಳೀತದೆ. ವಿದ್ಯುಚ್ಛಕ್ತಿ ಉತ್ಪಾದಿಸುತ್ತಾರೆ. ಮನೆ ಮನೆಗೆ ದೀಪ ಬರ್ತದೆ. ಕಾರ್ಖಾನೆಗಳು ಹುಟ್ಕೋತವೆ. ನದಿಲಿ ದೊಡ್ಡ ದೊಡ್ಡ ದೋಣಿಗಳು ಸಂಚಾರ ಮಾಡ್ತವೆ. ರೇಗುತ್ತಾ ನಾನೆಂದೆ, ನಮ್ಮ ಹಳ್ಳಿ ಏನಾಗ್ತೈತೆ? ಹಳ್ಳಿ ಮುಳುಗೋಗ್ತದೆ. ಹಾಗಂತೀಯ ನೀನು? ಈ ಪುಸ್ತಕದಲ್ಲಿ ಬರೆದವರೇ ಹುಚ್ಚುಮುಂಡೆ ನಿನ್ನ ಪುಸ್ತಕನ ಸುಡ್ತು. ಹುಡುಗರು ಮೊದಲು ಕೆಟ್ಟರು, ವಯಸ್ಸಾದವರು ಆಮೇಲೆ. ಲೋಕ ತಲೆ ಕೆಳಗಾಗಿ ಹಾಳಾಗುತ್ತಿದ್ದುದನ್ನು ನೋಡಲು ನಾನೊಬ್ಬನೇ ಉಳಿದೆನಿಸಿತು. ಭೂಮಿ ತಾಯಿ ಮುನಿದಳು. ಅರೆ ಹೊಟ್ಟೆ ಕೆಡವಿದಳು. ವರ್ಷ ಒಂದಾಯಿತು. ಅನಂತರವೂ ಒಂದು. ನದಿಗೆ ಅಡ್ಡವಾಗಿ ಮರಳಿನ ಗೋಡೆ ಕಟ್ಟಿ ಅದರ ಹಾದಿಯನ್ನೇ ಬದಲು ಮಾಡಿದರು. ಎರಡೂ ಕಡೆಗಳಿಂದ ಬಂದಿದ್ದ ಅಣೆಕಟ್ಟು ನಡುವೆ ಕೂಡಿಕೊಂಡಿತ್ತು. ನೀರು ನಿಂತು ಕೆರೆಯಾಯಿತು. ನದಿ ಆಳವಾಯಿತು. ಆಗ ಬಲ್ಲಿದನಾಗಿದ್ದ ರಾಮನನ್ನು ಕೆಣಕಿ ಕೇಳಿದೆ, ಹಳ್ಳಿಗಳನ್ನು ಯಾವತ್ತು ಮುಳುಗಿಸುತ್ತಾರೆ? ಇನ್ನೇನು ಮುಳುಗೋಗ್ತವೆ. ಹನುಮಂತರಾಯನ ಗುಡಿಯೊಳಕ್ಕೆ ನೀರು ನುಗ್ಗಿ ಆಮ್ಯಾಕೆ ಹೇಳ್ತೀನಿ. ಗುಡಿಯೊಳಕ್ಕೆ ನೀರು ನುಗ್ಗಿತು, ಗುಡಿ ಮುಳುಗಿತು. ಹನುಮಂತರಾಯ ಆಕ್ಷೇಪಿಸಲಿಲ್ಲ. ಕೆರೆ ಸರೋವರವಾಯಿತು. ಸರೋವರ ನೀರ ಸಾಗರವಾಯಿತು. ದೇವರು ತುಟಿಪಿಟಿಕೆನ್ನಲಿಲ್ಲ. ನನ್ನೊಳಗಿನೇನೋ ಕುಸಿದು ಬಿದ್ದಂತಾಯಿತು. ನಾನು ಕಾಯಿಲೆ ಮಲಗಿದುದು ಆಗಲೇ. ನಿಶ್ಶಕ್ತನಾಗಿ ಎದ್ದ ಬಳಿಕ ಅಣೆಕಟ್ಟಿನ ಪ್ರಸ್ತಾಪವನ್ನು ಪ್ರಸ್ತಾಪವನ್ನೇ ಹಿರಿಯ ಮಾಡಲಿಲ್ಲ. ಬದುಕಿನಲ್ಲಿ ಆತ ಹಿಂದಿಷ್ಟಾದರೂ ಆಸಕ್ತಿ ತೋರಲು ಕಾರಣ. ಅದೇ ಮೊದಲ ಬಾರಿ ಸೊಸೆ ಲಚ್ಚಿಗೆ ನೀರು ನಿಂತುದು. ರಾಮನ ಮುಖದ ಮೇಲೆ ಆಗ ಮೂಡಿದ ಮುಗುಳು ನಗೆ ಕರಿಯ ಕಲ್ಲಿನಲ್ಲೇ ಕೊರೆದ ನಿತ್ಯ ಮಲ್ಲಿಗೆಯಾಯಿತು. ಕಿಂವದಂತಿಯ ಕೀಚಲು ಧ್ವನಿ ಕೇಳಿಸಿತೊಮ್ಮೆ. ನರಬಲಿ ಕೊಡ್ತಾರಂಪೋ ಅಯ್ಯಪ್ಪೋ. ಎಳೆಯರು. ಮೂರನೆಯವನಾದ ಒಬ್ಬ ಹುಡುಗ, ಕೊನೆಯ ಸಂತಾನವಾದ ಹುಡುಗಿ ಮನೆಯಲ್ಲೇ ಬಂದಿಗಳಾದರು. ತುಂಬಿದ ಬಸುರಿ ಲಚ್ಚಿ ಹಿತ್ತಲು ದಾಟಿ ಹೊರಕ್ಕಿಳಿಯಲಿಲ್ಲ. ಸುಮ್ಸುಮ್ನೆ ಪುಕಾರು ಹುಟ್ಟಿಸ್ತಾರೆ ಎಂದ ರಾಮ. ಆದರೆ ಕೆಲಸವೆಲ್ಲ ಮುಗಿಯುತ್ತಾ ಬಂದಿತ್ತಂತೆ. ಒಂದು ಯಂತ್ರದಡಿಗೆ ಬಿದ್ದ ಇಬ್ಬರು ಆಳುಗಳು ಬಲಿಯಾದಾಗ ಜನರೆಲ್ಲ ಕ್ಷಣಕಾಲ ಉಸಿರು ಬಿಗಿ ಹಿಡಿದರು. ಅಂತೂ ಕೊನೆಗೊಮ್ಮೆ ಬಂದಿತ್ತು ಆ ಗಳಿಗೆ. ತಂದೆಯನ್ನು ಕರೆದವನು ರಾಮನೇ. ನಾನ್ಯಾಕೋ ಬರ್ಲಿ? ಇಲ್ಲ ಅಪ್ಪ, ನೀನು ನಿನ್ನ ಕಣ್ಣಿಂದ್ಲೇ ನೋಡ್ಬೇಕು. ಅದಕ್ಕೆ ಆತ ತನ್ನಾಕೆಗೆ ಹೇಳಿದ್ದ. ಅದೇನಾಯ್ತೋ ನೋಡ್ಬರ್ತೀನಿ.
ಅವರನ್ನು ಹಾದು ಮುಂದೆ ಹೋದವರು, ನೋಡುತ್ತಾ ಹೋದವರು ಹಲವರು. ಹುಡುಗರಿಗೆ, ಯುವಕರಿಗೆ, ಮುದುಕರಿಗೆ ಎಲ್ಲರಿಗೂ ಎಲ್ಲಿಲ್ಲದ ಉತ್ಸಾಹ. ತಗ್ಗಿನಿಂದ ಮೇಲಕ್ಕೆ ನಡೆದು ಬಂದಂತೆ ಅವರ ಕಣ್ಣಿಗೆ ಬಿತ್ತು. ಸಹಸ್ರ ಜನರನ್ನು ಹೊತ್ತು ಎತ್ತರದಲ್ಲಿ ಭವ್ಯವಾಗಿ ನಿಂತಿದ್ದೆ. ಅಣೆಕಟ್ಟು ಮೇಲೂ ಜನರು, ಕೆಳಗೂ ಜನರು. ಒಂದೇ ಕಡೆ ನೆರೆದಿತ್ತು 10 ಊರುಗಳ ಜಾತ್ರೆ. ನೀರಿನ ಅಲೆಗಳು, ಮಾತಿನ ಹಾಡಿನ ಅಲೆಗಳು, ಹರ್ಷೋದ್ಗಾರ, ಜಯ ಜಯಕಾರ, ನಗೆ ಎಲ್ಲ ಜನರಿಂದಲೂ ಹೊರಟು ವಿರಾಟ್ ರೂಪ ತಳೆದು ಗಿರಿ ಕಂದರ ಕಾನನಗಳನ್ನು ಕುಲುಕಿ ಅಲುಗಿಸಿ ನಗಿಸುತ್ತಿದ್ದ ನಗೆ. ತಳಿರು ತೋರಣಗಳು, ಬಣ್ಣದ ಕಾಗದಗಳು, ನದಿಯ ಕತ್ತಿಗೆ 100 ಹಾರಗಳಾಗಿದ್ದವು. ಸೂರ್ಯನ ಕೊನೆಯ ರಶ್ಮಿಗೆ ಮಿನುಗುತ್ತಿದ್ದ ಗಾಜಿನ ದೀಪಗಳು. ಮೇಲೆ ಹೋಗಲು ಹಾದಿ ಇರಲಿಲ್ಲ, ಜಾಗವಿರಲಿಲ್ಲ. ತಡವಾಗಿ ಬಂದ್ವಿ ಎಂದು ರಾಮ ಗೊಣಗಿದ. ಏನು ಕೊಳ್ಳೆ ಹೋದದ್ದು, ಇಲ್ಲೇ ಇರಾನ ಎಂದ ಹಿರಿಯ. ಜಲಾಶಯದೊಳಕ್ಕೆ ಸೂರ್ಯ ಧುಮುಕಿರಬೇಕು. ಒಮ್ಮೆಲೆ ಕತ್ತಲಾಯಿತು. ಮತ್ತೆ ಒಮ್ಮೆಲೆ ಗಾಜಿನ ಬುರುಡೆಗಳೆಲ್ಲ ದೀಪದ ಉಂಡೆಗಳಾದವು. ನದಿಯ ಕೊರಳ ಹಾರಗಳ ಹಲವು ಸಹಸ್ರ ಮಣಿಗಳು ವರ್ಣರಂಜಿತವಾಗಿ ಬೆಳಗಿದವು. ಆಗ ಇದ್ದಕ್ಕಿದ್ದಂತೆ ರುದ್ರಕಡಲು ಬೋರ್ಗರೆಯುತ್ತ ಏರಿ ಬಂದಂತಹ ಸದ್ದಾಯಿತು. ಹಿರಿಯನ ಅಂಗಾಂಗಗಳು ತಣ್ಣಗಾದವು. ಶಿಕ್ಷೆ ವಿಧಿಸಲು ಆ ಗಳಿಗೆಯನ್ನೇ ಆರಿಸಿದ್ದನೇ ದೇವರು. ಅಗೋ ಎಂದ ರಾಮ ಉಳಿದೆಲ್ಲ ಸದ್ದನ್ನು ಮೀರಿಸುವ ಏರುದನಿಯಲ್ಲಿ. ಅಣೆಕಟ್ಟಿನೆರಡು ತೆರೆದ ದ್ವಾರಗಳಿಂದ ಕೋಟಿ ಶ್ವೇತಾಶ್ವಗಳು ಕರ್ಣಭೇದಕವಾಗಿ ಕೆನೆಯುತ್ತ, ಬಾಯಿಗಳಿಂದ ನೊರೆಯುಗುಳುತ್ತ ಮುನ್ನುಗ್ಗುತ್ತಿದ್ದವು. ಕುಪ್ಪಳಿಸುತ್ತ, ಹಾರುತ್ತ, ಕಿಲಕಿಲನೆ ನಗುತ್ತ ನೀರು ಧುಮು ಧುಮು ಧುಮುಕಿ ಹರಿಯಿತು. ಕಾಲುವೆಗಳಲ್ಲಿ, ಉಪಕಾಲುವೆಗಳಲ್ಲಿ ಎಚ್ಚೆತ್ತ ಹಿರಿಯ ಓ ಎಂದ. ಬಾಗಿದ್ದ ನಡು ನಿಡಿದುಕೊಂಡಿತು. ಜಡವಾಗಿದ್ದ ಕಾಲುಗಳು ಚೇತನಗೊಂಡವು. ಆತ ಮತ್ತೆ ಅಂದ ಓಹ್ ಓ. ದೂರಕ್ಕೆ ದೂರಕ್ಕೆ ಆತನ ಹೊಲಗಳಿದ್ದ ಕಡೆಗೆ ನೀರು ಧಾವಿಸುತ್ತಿತ್ತು. ಬೇರೊಂದನ್ನೂ ಗಮನಿಸದೆ ಹಿರಿಯ ಆ ನೀರನ್ನೇ ನೋಡಿದ. ಆ ನೀರಿನ ಹಿಂದೆಯೇ ಓಡಿದ. ತಂದೆಯಷ್ಟೇ ವೇಗವಾಗಿ ಓಡುವುದು ರಾಮನಿಗೂ ಕಷ್ಟವೆನಿಸಿತು. ಗುಡಿಸಲ ಮುಂದೆ ರಾಮನ ತಾಯಿ ನಿಂತಿದ್ದಳು. ಚಿಕ್ಕ ಹುಡುಗನಂತೆ ಓಡುತ್ತಾ ಬಂದ ಗಂಡನನ್ನು ನೋಡಿ ಆಕೆ ಎಂದಳು, ಲಚ್ಚಿಗೆ ಹೆರಿಗೆಯಾಯ್ತು, ಗಂಡು ಮಗು. ಓಹ್ ಎಂದ ಹಿರಿಯ ಧಾರಾಕಾರವಾಗಿ ಸುರಿಯುತ್ತಿದ್ದ ಕಂಬನಿಯನ್ನೊರೆಸಿಕೊಳ್ಳುತ್ತಾ. ಓಹ್ ಓ. ಎಲ್ಲ ಬೇಗೆಯನ್ನು ಮರೆಸುವ ಹಾಗೆ ಬೀಸುತ್ತಿತ್ತು ತಣ್ಣನೆಯ ಗಾಳಿ. ವಾತಾವರಣ ತುಂಬಿತ್ತು ಹಾಲು ಹೊಳೆಯ ಜುಳುಜುಳು ಗೀತದಿಂದ. ಮಂದವಾಗಿ ಕಾಣಿಸುತ್ತಿದ್ದವು ಬಲು ದೂರದಲ್ಲಿ ಅಣೆಕಟ್ಟಿನ ದೀಪಮಾಲೆಗಳು. ಮೇಲ್ಗಡೆ ಆಕಾಶದಲ್ಲಿ ಕೋಟಿ ನಕ್ಷತ್ರಗಳಿದ್ದವು. ಅವುಗಳನ್ನೇ ಮುಗ್ಧನಾಗಿ ಹಿರಿಯ ನೋಡಿದ. ಪಶ್ಚಿಮದಲ್ಲಿ ಒಂಟಿಯಾಗಿಯೇ ಇಂದೊಂದು ನಕ್ಷತ್ರ ಅವನನ್ನು ಕಂಡು ನಕ್ಕಿತು. ಅದನ್ನು ಗಮನಿಸಿದ ಹಿರಿಯ ರುಮಾಲನ್ನೆಳೆದು ತಲೆಯಾಡಿಸುತ್ತಾ ಅಂದ, ಹುಚ್ಚುಮುಂಡೆ, ಆ ನಕ್ಷತ್ರ ಮತ್ತೆ ನಕ್ಕಿತು. ಕಥೆಗಾರರ ಪರಿಚಯ. ನಿರಂಜನ 1924-1995. ಅವರ ನಿಜವಾದ ಹೆಸರು ಕುಳಗುಂದ ಶಿವರಾಯ ಗಾಂಧೀಜಿ. ಕಾರ್ಲ್ ಮಾರ್ಕ್ಸ್, ಲೆನಿನ್ ಅವರ ವಿಚಾರಧಾರೆಗಳಿಂದ ಪ್ರಭಾವಿತರಾದವರು. ದಕ್ಷಿಣ ಕನ್ನಡ ಜಿಲ್ಲೆಯ ಕುಳಗುಂದದಲ್ಲಿ ಜನನ. ಸಣ್ಣ ಕಥೆಗಳು, ಕಾದಂಬರಿ, ನಾಟಕ, ಜೀವನ ಕಥನ ರಚಿಸಿರುವ ನಿರಂಜನರು ಚಿರಸ್ಮರಣೆ. ಮೃತ್ಯುಂಜಯ, ವಿಮೋಚನೆ, ರಂಗಮ್ಮನ ವಠಾರ, ಕಲ್ಯಾಣಸ್ವಾಮಿ ಮುಂತಾದ ಕಾದಂಬರಿಗಳು ಹಾಗೂ ರಕ್ತ ಸರೋವರ, ಸಂಧಿಕಾಲ, ಅನ್ನಪೂರ್ಣ, ಕೊನೆಯ ಗಿರಾಕಿ ಸಣ್ಣ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ.
ಪ್ರಶ್ನೆಗಳು. ಪ್ರಶ್ನೆ 1. ತಂದೆ ಮತ್ತು ಮಗ ಧರಿಸಿದ ಉಡುಪು ಹೇಗಿತ್ತು? ಪ್ರಶ್ನೆ 2. ಹಿರಿಯ ತನ್ನ ಊರಿಗೆ ಅಣೆಕಟ್ಟು ಕಟ್ಟುತ್ತಾರೆಂದಾಗ ತೋರಿದ ಆ ಶ್ರದ್ಧೆಯನ್ನು ವಿವರಿಸಿ. ಪ್ರಶ್ನೆ 3. ಹಿರಿಯ ಊರಿಗೆ ಅಣೆಕಟ್ಟು ಕಟ್ಟಿದ ಸಂದರ್ಭವನ್ನು ವಿವರಿಸಿ. ಪ್ರಶ್ನೆ 4. ರಾಮ, ಕೃಷ್ಣ, ಹಿರಿಯ ಇವರ ವ್ಯಕ್ತಿತ್ವವನ್ನು ಚಿತ್ರಿಸಿ.